ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಧನಸು ರಾಶಿಯವರಿಗೆ ಗುರು ರಾಶಿ ಬದಲಾವಣೆಯಿಂದ ಆಗುವ ಪ್ರಭಾವಗಳನ್ನ ತಿಳಿಸ್ಕೊಡ್ತೀನಿ. ಇದೇ ಮೇ 1ರಂದು ಗುರುವು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಧನಸು ರಾಶಿಯವರಿಗೆ ಗುರುವು ರಾಶ್ಯಾಧಿಪತಿ ಆಗಿರೋದ್ರಿಂದ ಷಷ್ಠಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನು ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಚನ್ನಸ್ವಾಮಿ. ಗುರುವು ನಿಮಗೆ ಲಗ್ನಾಧಿಪತಿ ಆಗಿ ಚತುರ್ಥಾಧಿಪತಿ ಆಗಿ ನಿಮಗೆ ಷಷ್ಠ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ನಿಮಗೆ ಪಂಚಮ ಭಾವದಲ್ಲಿ ಇದ್ಕೊಂಡು ಮಕ್ಕಳ ವಿಚಾರದಲ್ಲಿ ಯಾರಿಗೆ ಸಂತಾನ ಇಲ್ಲ ಅವರಿಗೆ ಮಕ್ಕಳಾಗಿತ್ತು, ಹಾಗೆ ಪ್ರೇಮ ವಿಚಾರಗಳಲ್ಲಿ ಯಶಸ್ಸನ್ನು ಕಂಡ್ರಿ, ಹಾಗೆ ಕೆಲವೊಂದು ಧನಲಾಭಗಳನ್ನ ನೀವು ನೋಡಿದ್ರಿ. ಷಷ್ಠ ಭಾವವನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟು ಶುಭ ಸ್ಥಾನ ಅಂತ ಕರೆಯೋಲ್ಲ. ಆದರೆ ಗುರುವು ನಿಮಗೆ ರಾಶ್ಯಾಧಿಪತಿ ಆಗಿರೋದ್ರಿಂದ ಗುರುವಿನ ಒಂದು ಸಂಚಾರ ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ಒಳ್ಳೆಯದನ್ನೇ ಮಾಡುತ್ತೆ. ಅರ್ಥ ತ್ರಿಕೋಣದಲ್ಲಿ ಅಂದರೆ 6ನೇ ಭಾವ, 10ನೇ ಭಾವ ಮತ್ತೆ 2ನೇ ಭಾವದ ಪ್ರಭಾವ ಜಾಸ್ತಿ ಧನುಸು ರಾಶಿಯವರಿಗೆ ಇರೋದ್ರಿಂದ ಆರ್ಥಿಕವಾಗಿ ನೀವು ಈ ವರ್ಷ ಸದೃಢ ಆಗ್ಬೋದು. ಗುರು ಷಷ್ಠ ಭಾವದ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರು ಒಂದು ಮನೆ ತಗೋಬೇಕು, ವಾಹನ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಿ, ಲೋನ್ಸ್ಗೆಲ್ಲ ಪ್ರಯತ್ನ ಮಾಡ್ತಾ ಇದ್ರಿ, ಆಗ್ತಾ ಇರಲಿಲ್ಲ, ಈಗ ಖಂಡಿತ ಮೇ 1ರ ನಂತರ ನೀವು ಪ್ರಯತ್ನ ಮಾಡಿ ನಿಮಗೆ ಲೋನ್ ಆಗುವ ಸಾಧ್ಯತೆ ಇದೆ. ಹಾಗೆ ಯಾರು ತುಂಬ ದಿನಗಳಿಂದ ಒಂದು ಸಾಲದಲ್ಲಿ ಒದ್ದಾಡ್ತಾ ಇದ್ರೆ, ತೀರಿಸಲಿಕ್ಕೆ ಪ್ರಯತ್ನ ಆಗ್ತಾ ಇರಲಿಲ್ಲ, ಈಗ ಒಂದು ಗುರುವಿನ ಕೃಪೆಯಿಂದ ನೀವು ಸಾಲವನ್ನು ತೀರಿಸಿ ಮುಕ್ತರಾಗ್ಬೋದು. ಹಾಗೆ ಶತ್ರು ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಧನುಸು ರಾಶಿಯವರಿಗೆ ಶತ್ರುಗಳಿದ್ರು ಈ ವರ್ಷ ಗುರುವಿನ ಒಂದು ಪ್ರಭಾವದಿಂದ, ಗುರುವು ಈ ಜಗಳ ಒಡೆದಾಟ ಅದಕ್ಕೆ ಹೋಗೋದಿಲ್ಲ. ಅವ್ರೇನಂದ್ರೆ ಒಂದು ಬುದ್ಧಿ ಜ್ಞಾನದಿಂದ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ. ಹಾಗಾಗಿ ಶತ್ರುಗಳಿಂದ ನಿಮಗೆ ಅಷ್ಟೇನು ತೊಂದರೆ ಇರೋದಿಲ್ಲ. ಶತ್ರುಗಳ ಒಂದು ದೂರ ಮಾಡಲಿಕ್ಕೆ ಗುರುವು ತಮ್ಮ ಪ್ರಭಾವವನ್ನು ಬೀರ್ತಾರೆ. ಹಾಗಾಗಿ ಶತ್ರುಗಳ ಕಾಟ ಈ ವರ್ಷ ನಿಮಗೆ ಇರೋದಿಲ್ಲ. ಹಾಗೆ ದೀರ್ಘವ್ಯಾಧ ಒಂದು ವ್ಯಾಧಿ ರೋಗಗಳಿಂದ ಬಳಲ್ತಾ ಇದ್ದಾರೆ ಧನುಸು ರಾಶಿಯವರು, ಅದಕ್ಕೆ ಪರಿಹಾರ ಸಿಕ್ಕಲಿಲ್ಲ, ಕೆಲವು ಕಡೆ ತೋರಿಸಿದ್ರಿ, ಆದರೆ ಯಾವುದೇ ಆದ ಒಂದು ಸೂಕ್ತವಾದ ಚಿಕಿತ್ಸೆ ನಿಮ್ಗೆ ಸಿಕ್ಕಿಲ್ಲ. ಅದು ಈಗ ಮೇ 1ರ ನಂತರ ನೀವು ಪ್ರಯತ್ನ ಮಾಡಿ ಒಂದು ಗುರುವಿನ ಕೃಪೆಯಿಂದ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಆ ಒಂದು ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಅನ್ನೋದು ಸಿಗುತ್ತೆ. ಹಾಗೆ ಸ್ವಲ್ಪ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ನೀವು ಗುರುವು ಎಕ್ಸ್ಪೆನ್ಷನ್ ಪ್ಲಾನೆಟ್ ಹಾಗೆ ವೃದ್ಧಿ ಮಾಡ್ತಾರೆ, ಇದು ರೋಗಸ್ಥಾನ. ಹಾಗಾಗಿ ಒಂದು ಜೀರ್ಣಾಂಗ ವ್ಯವಸ್ಥೆ ಲಿವರ್ ಇದೆ, ಇದ್ರ ಬಗ್ಗೆ ನೀವು ಹೆಚ್ಚಿನ ಸ್ವಲ್ಪ ಗಮನ ಕೊಡಿ. ಏನಾದ್ರು ವ್ಯತ್ಯಾಸವಿದ್ದರೆ ಸೂಕ್ತವಾಗಿ ವೈದ್ಯರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಹಾಗೆ ಡೇ ಟು ಡೇ ನಿಮ್ದು ಏನೇ ಸಮಸ್ಯೆಗಳಿರ್ಬೋದು ಅದನ್ನ ಓವರ್ಕಮ್ ಆಗ್ತೀರಾ. ಯಾರು ಸರ್ವಿಸ್ ಓರಿಯೆಂಟೆಡ್ ಜಾಬ್ ಮಾಡ್ತಾ ಇದ್ದೀರಾ, ಉದ್ಯೋಗಗಳು ಮಾಡ್ತಾ ಇದ್ರೆ ನಿಮಗೆಲ್ಲ ಅನುಕೂಲ ಇದೆ, ಧನಲಾಭ ಇದೆ, ಭಯಪಡುವ ಅಗತ್ಯ ಇಲ್ಲ. ಹಾಗೆ ಕಾಂಪಿಟೇಷನ್ಗೆ ಯಾರು ಪ್ರಯತ್ನ ಮಾಡ್ತಾ ಇರ್ತೀರಾ ಈ ವರ್ಷ ನಿಮಗೆ ಕಾಂಪಿಟೇಷನ್ಗಳಲ್ಲಿ ವಿಜಯ ಅನ್ನೋದು ಸಿಗುತ್ತೆ. ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಒಂದು ದೃಷ್ಟಿಗೆ ವಿಶೇಷವಾದ ಒಂದು ಪ್ರಭಾವ ಸ್ಥಾನಮಾನ ಇದೆ. ಹೇಗೆ ಒಂದು ದೀಪವು ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸುತ್ತೋ ಹಾಗೆ ಗುರುವು ತಾನು ನೋಡುವ ಭಾವಗಳನ್ನ ವೃದ್ಧಿ ಮಾಡ್ತಾರೆ, ಬೆಳಗಿಸ್ತಾರೆ. ಗುರುವು ತನ್ನ ಪೂರ್ವ ಪುಣ್ಯ ದೃಷ್ಟಿಯಿಂದ ಅಂದರೆ ಪಂಚಮ ದೃಷ್ಟಿಯಿಂದ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾರೆ. ಧನುಸು ರಾಶಿಯವರಿಗೆ ಕಳೆದ ವರ್ಷದಲ್ಲಿ ಇದ್ದಂಥ ಉದ್ಯೋಗದಲ್ಲಿ ಇದ್ದಂಥ ಒಂದು ಅಪ್ ಆ್ಯಂಡ್ ಡೌನ್ಸು ಅಥವಾ ಟ್ರಾನ್ಸ್ಫರ್ಸ್ ಎಲ್ಲ ಈಗ ಅದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಬರುತ್ತೆ. ಯಾಕೆಂದರೆ ದಶಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ರು, ಕೇತು ಒಂದು ಸ್ವಲ್ಪ ಅಸ್ಥಿರತೆಯನ್ನು ಉಂಟು ಮಾಡ್ತಾರೆ. ಒಂದು ಸ್ವಲ್ಪ ಜಾಬ್ ರೊಟೇಷನ್ಸ್ ಇರ್ಬೋದು, ಒಂದು ಸ್ಥಳ ಬದಲಾವಣೆಗಳಿರ್ಬೋದು, ಸ್ಥಾನ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಕೇತು ಮೇಲೆ ಬೀಳೋದ್ರಿಂದ, ಗುರುವಿನ ಪ್ರಭಾವದಲ್ಲಿ ಇರೋದ್ರಿಂದ ನಿಮಗೆ ಈಗ ಒಂದು ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಅಥವಾ ನೀವು ವ್ಯಾಪಾರ ಸ್ಥಳದಲ್ಲಿ ಒಂದು ಸ್ಥಾನಮಾನ ಅನ್ನೋದು ವೃದ್ಧಿ ಆಗುತ್ತೆ, ನಿಮಗೆ ಬಡ್ತಿ ಸಿಗುತ್ತೆ, ಹಾಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತೆ, ನಿಮಗೆ ಒಂದು ಗೌರವ ಕೀರ್ತಿ ಅನ್ನೋದು ಈ ವರ್ಷ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಸಮಾಜದಲ್ಲಿ ನೀವು ಗುರುತಿಸ್ಕೊಳ್ತೀರಾ, ನೀವು ಮಾಡ್ತಿರೋ ಒಂದು ಕೆಲಸದಿಂದ ಅತಿ ಹೆಚ್ಚಿನ ಲಾಭವನ್ನು ನೀವು ಪಡಿಬೋದು. ಹಾಗೆ ಯಾರು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀರಾ, ಹಾಗೆ ವಾಹನ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾರಿದ್ದೀರಾ, ಹಾಗೆ ಶಿಕ್ಷಣ, ಬ್ಯಾಂಕಿಂಗ್, ಫೈನಾನ್ಸ್ ಈ ಥರದ ವ್ಯವಹಾರದಲ್ಲಿದ್ದವರಿಗೆ ಗುರುವಿನ ಒಂದು ಕೃಪೆಯಿಂದ ಈ ವರ್ಷ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುತ್ತೆ. ಹಾಗೆ ಧನಲಾಭವನ್ನು ನೀವು ನೋಡ್ಬೋದು. ಗುರುವಿನ ಒಂದು ಸಪ್ತಮ ದೃಷ್ಟಿ ವ್ಯಯಸ್ಥಾನ ಮೇಲೆ ಬೀಳ್ತಾ ಇದೆ. ಸೊ ವ್ಯಯಸ್ಥಾನ ಮೇಲೆ ಬೀಳ್ತಾ ಇರೋದ್ರಿಂದ
ನಿಮಗೆ ಈ ವಿದೇಶಿ ಸಂಬಂಧಿತ ಕಂಪ್ನಿಗಳಲ್ಲಿರ್ಬೋದು ಅಥವಾ ವಿದೇಶದಲ್ಲಿ ಇರ್ಬೋದು, ಯಾರು ಅದರಲ್ಲೂ ಒಂದು ಶಿಕ್ಷಣ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ, ಹಾಗೆ ಆನ್ಲೈನ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ ಅವರಿಗೆ ಹೆಚ್ಚಿನ ಧನಲಾಭ ಅನ್ನೋದು ಈ ವರ್ಷ ಆಗುತ್ತೆ. ಹಾಗೆ ಯಾರು ಒಂದು ಈ ಆಶ್ರಮಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಹಾಸ್ಪಿಟಲ್ ಕೆಲಸ ಮಾಡ್ತಿರ್ಬೋದು, ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳು, ಈ ಥರ ಕೆಲಸ ಮಾಡ್ತಿರೋರಿಗೆ ಈ ವರ್ಷ ನೀವು ಒಂದು ಸ್ವಲ್ಪ ಧನಲಾಭವನ್ನು ನೋಡ್ಬೋದು, ಹಣ ಅನ್ನೋದ ನೀವು ಈ ವರ್ಷ ನೋಡ್ಬೋದು. ಹಾಗೆ ಬೇರೆ ಯಾರಿದ್ದ ಧನುಸು ರಾಶಿಯವರು ಈ ವರ್ಷ ಸ್ವಲ್ಪ ನೀವು ಮಕ್ಕಳ ಒಂದು ಪಾಲನೆ ಪೋಷಣೆಗಿರ್ಬೋದು, ಅವರ ಒಂದು ಶಿಕ್ಷಣಕ್ಕೆ ಇರ್ಬೋದು ಹೆಚ್ಚಿನ ಖರ್ಚಾಗುತ್ತೆ ಧನುಸು ರಾಶಿಯವರಿಗೆ. ಹಾಗೆ ತೀರ್ಥ ಕ್ಷೇತ್ರಗಳು, ದೇವಸ್ಥಾನಗಳ ಭೇಟಿ, ಗುರುಗಳ ಭೇಟಿ, ಈ ಒಂದು ವಿಚಾರದಲ್ಲಿ ನೀವು ಹೆಚ್ಚಿನ ಖರ್ಚನ್ನು ಮಾಡಬೇಕಾಗತ್ತೆ. ಒಂದು ರೀತಿದು ಪುಣ್ಯ ಸಂಪಾದನೆ ಕೆಲಸ, ಆದರೆ ನಿಮ್ಮ ಒಂದು ಆದಾಯವನ್ನು ನೋಡಿಕೊಂಡು ಒಂದು ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಂಡು ನೀವು ಒಂದು ನಿಯಮಿತ ಒಂದು ಬಜೆಟ್ ಮಾಡ್ಕೊಂಡು ಖರ್ಚು ಮಾಡೋದ್ರಿಂದ ಅತಿ ಹೆಚ್ಚಿನ ಆರ್ಥಿಕ ಸಂಕಷ್ಟಕ್ಕೆ ನೀವು ಸಿಲ್ಕೋದಿಲ್ಲ. ಹಾಗೆ ಗುರುವಿನ ಒಂದು ಭಾಗ್ಯ ದೃಷ್ಟಿ ಧನಸ್ಥಾನ ಮೇಲೆ ಬೀಳ್ತಾ ಇದೆ. ಆಗ್ಲೇ ಹೇಳ್ದಂಗೆ ಗುರುವು ಷಷ್ಠಭಾವಕ್ಕೆ ಹೋದ್ರೂ ಧನಸ್ಥಾನವನ್ನು ನೋಡ್ತಾ ಇದ್ದಾರೆ. ಹಂಗಾಗಿ ವರ್ಷ ಪೂರ್ತಿ ನಿಮಗೆ ಖರ್ಚು, ಶುಭ ಕಾರ್ಯಗಳಿಗಿರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ಕೆಲವೊಂದು ಖರ್ಚುಗಳಿಗೆ ಅದೇ ರೀತಿ ಧನ ವೃದ್ಧಿ ಅನ್ನೋದು ಆಗುತ್ತೆ. ಧನ ಹಲವು ಮೂಲಗಳಿಂದ ನಿಮಗೆ ಧನುಸು ರಾಶಿಯವರಿಗೆ ಬಂದು ಸೇರುತ್ತೆ. ಹಾಗೆ ಕುಟುಂಬದಲ್ಲಿ ನಿಮಗೆ ಹೊಸ ಸದಸ್ಯರ ಆಗಮನ ಆಗುವ ಸಾಧ್ಯತೆ ಇದೆ. ಹಾಗೆ ಯಾರು ಆಹಾರ ಕ್ಷೇತ್ರ, ಹಾಗೆ ಆಭರಣ ಕ್ಷೇತ್ರ, ಗಾಯನ, ಉಪನ್ಯಾಸ, ಬ್ಯಾಂಕಿಂಗು, ಫೈನಾನ್ಸ್, ಈ ಥರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರು ಧನುಸು ರಾಶಿಯವರು ಯಾರೇ ಇದ್ರೂ ಈ ವರ್ಷ ಖಂಡಿತ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗುತ್ತೆ ಮತ್ತು ಹೆಚ್ಚಿನ ಒಂದು ಧನಲಾಭವನ್ನು ನೀವು ನೋಡ್ಬೋದು. ಹಾಗೆ ಗುರುವು ನಿಮಗೆ ಚತುರ್ಥಾಧಿಪತಿಯಾಗಿ ಇದ್ದಾರೆ. ಹಾಗೆ ತಾಯಿ ಜೊತೆ ಒಂದು ಸ್ವಲ್ಪ ನೀವು ಒಡನಾಟವನ್ನು ನೋಡಿ ಮತ್ತು ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ನೀವು ಈ ವರ್ಷ. ಹಾಗೆ ವಾಹನಗಳು ಯಾವುದಾದ್ರೂ ಧನುಸು ರಾಶಿಯವರು ಫ್ರೀಕ್ವೆಂಟ್ಲಿ ಸರ್ವಿಸ್ ಮಾಡ್ಕೊಳ್ಳಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಗೊಂದಲಗಳು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರಿಪೇರಿ ಅನ್ನೋದು ಬರೋ ಸಾಧ್ಯತೆ ಇರುತ್ತೆ, ಅದೊಂದು ಕೇರ್ ತಗೊಳ್ಳಿ. ಹಾಗೆ ನೀವು ನಿಮಗೆ ಇಷ್ಟ ಗುರುಗಳಿರ್ಬೋದು, ದಕ್ಷಿಣಾಮೂರ್ತಿ, ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಅವರು ಹೋಗಿ ದರ್ಶನ ಮಾಡ್ಕೊಂಡು ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ಹಾಗೆ ಗುರುಚರಿತ್ರೆಯನ್ನು ಪಠನೆ ಮಾಡಿ, ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನೀವು ಪಠನೆ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಗುರುವಿನಿಂದ ಅದು ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಧನುಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.